ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಮೇ 28. ಎಲ್.ಎನ್. ಜಿ. ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 149ನೇ ಪುಟ. ಶೀರ್ಷಿಕೆ: ಕ್ರಿಸ್ತನು ಪರಿಶುದ್ಧನಾಗಿರುವಂತೆಯೇ ನಾವೂ ಪರಿಶುದ್ಧರಾಗಿರಬೇಕು. ಈ ದಿನದ ಸತ್ಯವೇದದ ವಾಕ್ಯ: ನಾನು ಪರಿಶುದ್ಧನಾಗಿರುವುದರಿಂದ ನೀವೂ ಪರಿಶುದ್ಧರಾಗಿರಬೇಕು ಎಂದು ಬರೆದದೆಯಲ್ಲ. 1 ಪೇತ್ರನು 1ನೇ ಅಧ್ಯಾಯ 16ನೇ ವಚನ. ದೇವರು ತನ್ನ ಕಾರ್ಯಕ್ಷೇತ್ರದಲ್ಲಿ ಪವಿತ್ರನಾಗಿರುವಂತೆ ನಾವು ನಮ್ಮ ಸೀಮಿತವಾದ ಬಲಗಳೊಂದಿಗೆ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಪವಿತ್ರರಾಗಿರಬೇಕು. ನಮ್ಮ ಮುಂದೆ ಸಿದ್ಧವಿರುವ ಮಾದರಿಗೆ ತಕ್ಕಂತೆ ನಮ್ಮ ಗುಣಸ್ವಭಾವದಲ್ಲಿ ಬೆಳವಣಿಗೆ ಹೊಂದಬೇಕೆಂದು ದೇವರು ಬಯಸುತ್ತಾನೆ. ನಾವು ಇಟ್ಟಿಗೆಯ ಮೇಲೆ ಇಟ್ಟಿಗೆಯನ್ನು ಇಟ್ಟು ಕೃಪೆಗೆ ಕೃಪೆಯನ್ನು ಸೇರಿಸಿ ನಮ್ಮ ಬಲಹೀನತೆಯ ವಿಷಯಗಳನ್ನು ಕಂಡುಕೊಂಡು ಕೊಟ್ಟಿರುವ ಆಜ್ಞಾವಿಧಿಗಳಿಗೆ ತಕ್ಕಂತೆ ತಪ್ಪು ಅಥವಾ ಬಲಹೀನತೆಯನ್ನು ಸರಿಪಡಿಸಿಕೊಳ್ಳಬೇಕು. ಮಹಲಿನ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಾಗ ಕಟ್ಟಡದಲ್ಲಿ ಏನಾದರೂ ಲೋಪವಾಗಿದೆ ಎಂದು ನಮಗೆ ತಿಳಿದಿರುತ್ತದೆ. ನಮ್ಮ ಗುಣಸ್ವಭಾವದ ಕಟ್ಟಡದಲ್ಲಿ ಬಿರುಕುಗಳು ಹೆಚ್ಚು ಕಂಡುಬರುತ್ತದೆ. ಈ ದೋಷಗಳನ್ನು ಸರಿಪಡಿಸಿಕೊಳ್ಳದಿದ್ದರೆ ಶೋಧನೆ ಎಂಬ ಬಿರುಗಾಳಿಯು ಅದರ ಮೇಲೆ ಅಪ್ಪಳಿಸಿದಾಗ ಕಟ್ಟಡವು ಕುಸಿದು ಹೋಗುತ್ತದೆ. ದೇವರು ತನ್ನ ಅನುಮೋದನೆಯ ಮುದ್ರೆಯನ್ನು ಒತ್ತುವಂತೆ ನಮ್ಮ ಗುಣಸ್ವಭಾವಗಳನ್ನು ರೂಪಿಸಿಕೊಳ್ಳಲಿ ಎಂದು ದೇವರು ನಮಗೆ ಶಕ್ತಿ, ವಿವೇಚಿಸುವ ಶಕ್ತಿ, ಸಮಯ ಇವುಗಳನ್ನು ಕೊಡುತ್ತಾನೆ. ತನ್ನ ಪ್ರತಿಯೊಬ್ಬ ಮಗುವು ಶುದ್ಧವಾದ ಯೋಗ್ಯವಾದ ಕೆಲಸಗಳನ್ನು ಮಾಡುತ್ತಾ ಅಂತ್ಯದಲ್ಲಿ ಮನುಷ್ಯನು ಮತ್ತು ದೇವರು ಮಾನ್ಯ ಮಾಡುವ ಚಂದದ ದೇವಾಲಯ ಸಮರೂಪತೆಯ ಕಟ್ಟಡವನ್ನು ಪ್ರಸ್ತುತಪಡಿಸುವಂತೆ ಮಾನವ ಮಕ್ಕಳು ಉತ್ತಮವಾದ ಗುಣಸ್ವಭಾವಗಳನ್ನು ರೂಪಿಸಿಕೊಳ್ಳಲಿ ಎಂದು ದೇವರು ಬಯಸುತ್ತಾನೆ. ನಮ್ಮ ಗುಣಸ್ವಭಾವದ ಕಟ್ಟಡವನ್ನು ಕ್ರಿಸ್ತನ ಮೇಲೆ ಕಟ್ಟಬೇಕು. ಯಾಕಂದರೆ ಎಂದಿಗೂ ಅಲುಗಾಡಿಸಲಾಗದಂತಹ ನಿಜವಾದ ಅಸ್ತಿವಾರವು ಕ್ರಿಸ್ತನಾಗಿದ್ದಾನೆ. ಶೋಧನೆ, ಕಷ್ಟ, ಸಂಕಟದ ಬಿರುಗಾಳಿಗೆ ನಿತ್ಯವಾದ ಬಂಡೆಗೆ ಸುತ್ತುವರೆದಿರುವ ಕಟ್ಟಡವನ್ನು ಸರಿಸಲು ಅಥವಾ ಅಲುಗಾಡಿಸಲು ಸಾಧ್ಯವಿಲ್ಲ. ದೇವರಿಗೆ ಸುಂದರವಾದ ಕಟ್ಟಡವಾಗಿ ಬೆಳೆಯಬೇಕು ಎಂದು ಬಯಸುವವನು ದೇಹದ ಪ್ರತಿಯೊಂದು ಬಲವನ್ನು ಬೆಳೆಸಿಕೊಳ್ಳಬೇಕು. ನಮಗೆ ಅನುಗ್ರಹಿಸಿರುವ ತಲಾಂತಿನ ಸರಿಯಾದ ಬಳಕೆಯಿಂದ ಮಾತ್ರ ಗುಣಸ್ವಭಾವವು ಪಕ್ವವಾಗುತ್ತದೆ, ಸಮಚಿತ್ತದಲ್ಲಿ ಬೆಳೆಯುತ್ತದೆ. ಹೀಗೆ ಚಿನ್ನ, ಬೆಳ್ಳಿ, ಅಮೂಲ್ಯವಾದ ಕಲ್ಲುಗಳು ವಾಕ್ಯದಲ್ಲಿ ಏನನ್ನು ಸೂಚಿಸುತ್ತದೋ ಅವುಗಳನ್ನು ಅಡಿಪಾಯಕ್ಕಾಗಿ ನಾವು ತರಬೇಕು. ಈ ವಸ್ತುಗಳು ದೇವರ ಶುದ್ಧೀಕರಣದ ಪರೀಕ್ಷೆಯ ಬೆಂಕಿಯಲ್ಲಿ ದೃಢವಾಗಿ ನಿಲ್ಲುತ್ತದೆ. ಸರ್ವಸ್ವವನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವುದು ಪರಿಶುದ್ಧತೆಯಾಗಿದೆ. ಅದು ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಂತೆ ಜೀವಿಸುತ್ತದೆ. ಅದು ನಮ್ಮ ಪರಲೋಕ ತಂದೆಯ ಚಿತ್ತವನ್ನು ಮಾಡುತ್ತದೆ. ಶೋಧನೆಯಲ್ಲೂ ಅಂಧಕಾರದಲ್ಲೂ ಬೆಳಕಿನಲ್ಲೂ ದೇವರನ್ನು ಅದು ನಂಬುವುದಾಗಿದೆ. ಅದು ನಂಬಿಕೆಯಿಂದ ನಡೆಯುವುದಾಗಿರುತ್ತದೆ, ಕಣ್ಣಿನ ದೃಷ್ಟಿಯ ಸಹಾಯದಿಂದ ಅಲ್ಲ. ಅದು ಪ್ರಶ್ನಾತೀತವಾದ ವಿಶ್ವಾಸದಿಂದ ದೇವರ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಅದು ಆತನ ಪ್ರೀತಿಯಲ್ಲಿ ವಿಶ್ರಾಂತಿ ಪಡೆಯುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.